ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಆನ್ಸರ್ ಟು ಯುವರ್ ಕಮೆಂಟ್ಸ್ ನೋಡ್ತಾ ಹೋಗೋಣ. ಆನ್ಸರ್ ಟು ಯುವರ್ ಕಮೆಂಟ್ಸ್ ವಾಟ್ಸಪ್ಪಲ್ಲಿ ಮೆಸೇಜಸ್ ಮಾಡ್ತಿರ್ತೀರಲ್ವಾ, ಸೊ ಅದಕ್ಕೋಸ್ಕರ ಎಲ್ಲರಿಗೂ ಸೇರಿ ಒಂದೇ ರಿಪ್ಲೈ ಆಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಪದೇ ಪದೇ ದಯವಿಟ್ಟು ಅನ್ವಾಂಟೆಡ್ ಮೆಸೇಜಸ್ಸು ಮಾಡಬೇಡಿ. ಕೂತ್ಕೊಂಡು ಓದ್ಕೊಳ್ಳಿ. ಅದ್ರ ಬದಲು ಓದೋ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಫಸ್ಟ್ ಬಿಗಿನಿಂಗಲ್ಲಿ ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ಬಳ್ಳಾರಿ DCC ಬ್ಯಾಂಕ್ ಕಾಲ್ ಆಗಿದೆ, ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ಶಿಮೂಲ್ ಮತ್ತು ರೀನೋಟಿಫಿಕೇಶನ್ ಆಗಿದೆ, ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ಅರ್ಥ ಆಯ್ತಲ್ಲ? ಫಸ್ಟ್ ಅಪ್ಲಿಕೇಶನ್ ಹಾಕೊಳ್ಳೋ ಕಡೆ ಗಮನ ಕೊಡಿ. ಅಪ್ಲಿಕೇಶನ್ ಹಾಕ್ಕೊಂಡಾದ ನಂತರ ನೋಟ್ಸು ಟೆಕ್ಸ್ಟ್ ಬುಕ್ಸು ಹುಡುಕ್ತಾ ಇರ್ತೀರಲ್ಲ, ನಮ್ಮಲ್ಲಿ ನೋಟ್ಸು ಲಭ್ಯ ಇದೆ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಟ್ಸ್ನ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ, ಪದೇ ಪದೇ ಹೇಳ್ತಾ ಇರ್ತೀನಿ, ಮೆಸೇಜ್ ಮಾಡಲಿಕ್ಕಿಂತ ಮುಂಚಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಆ ವಿಡಿಯೋಸ್ ಎಲ್ಲವನ್ನು ದಯವಿಟ್ಟು ನೋಡಿ. ನೋಡದೆ ಮಾಡಬೇಡಿ, ಅವಶ್ಯಕತೆ ಇಲ್ಲ. ನಮಗಂತೂ ದಯವಿಟ್ಟು ಮಾಡಬೇಡಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕಾಲಹರಣ ಬೇಡ, ಕೂತ್ಕೊಂಡು ಓದ್ಕೊಳ್ಳಿ. ಅದ್ರ ಬದಲು ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಕೂತ್ಕೊಂಡು ಓದ್ಕೊಂಡ್ರೆ ಬೆಸ್ಟು. ಅರ್ಥ ಆಗುತ್ತಲ್ಲ? ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಸ್ನು ನೋಡಿದ್ರೆ ಕ್ಲಿಯರಾಗಿ ಕಾಣುತ್ತೆ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸು ನೋಟ್ಸಿಂದ ಬಂದಿದೆ ಅಂತ ಕ್ಲಿಯರ್ ಕಟ್ಟಾಗಿ ವಿತ್ ಪ್ರೂಫ್ ಇದೆ. ಅದನ್ನೆಲ್ಲ ನೋಡಿ ತದನಂತರ ಸ್ಯಾಂಪಲ್ ನೋಟ್ಸು ಕಾಣುತ್ತೆ. ಇದೇ ನೋಟ್ಸ್ನೇ ಫೋಟೋ ಕಾಪಿ ಹಾಕಿರ್ತೀವಿ. ಸ್ಯಾಂಪಲ್ ನೋಟ್ಸು ಕಾಣುತ್ತೆ, ಕನ್ನಡನೂ ಕಾಣುತ್ತೆ, ಕಾನ್ಸ್ಟಿಟ್ಯೂಷನ್ ಕಾಣುತ್ತೆ, ಕೋಆಪರೇಟಿವ್ ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಇದೆಲ್ಲದರ ನೋಟ್ಸು ಒಳಗಡೆ ಕಾಣುತ್ತೆ. ಈ ಕ್ವಶನ್ ಬ್ಯಾಂಕ್ ಒಳಗಡೆ ಈ ಕ್ವಶನ್ ಆನ್ಸರ್ಸ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ದು ಕ್ವಶನ್ ಆನ್ಸರ್ ಮಾಡಿದ್ದೀವಲ್ಲ, ಅದರಲ್ಲೇ ಎಲ್ಲವೂ ಇದೆ. ಅದನ್ನು ನೋಡಿ ತದನಂತರದಲ್ಲಿ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಮಾಡಬೇಡಿ, ಅವಶ್ಯಕತೆ ಇಲ್ಲ. ನಿಮ್ಮ ಪಾಡಿಗೆ ನೀವು ಏನಿದೆ ಕೂತ್ಕೊಂಡು ಓದ್ಕೊಡ್ರಿ ಅದೇ ಟೈಮಲ್ಲಿ. ಅರ್ಥ ಆಗುತ್ತಲ್ಲ? ಬೇಕಿದ್ದರೆ ಮಾತ್ರ. ಅರ್ಥ ಆಗುತ್ತಲ್ಲ? ಇನ್ನು ನೋಟ್ಸ್ ಯಾವ ಫಾರ್ಮೇಟಲ್ಲಿದೆ? ಕನ್ನಡ ಮೀಡಿಯಂ ನೋಟ್ಸ್ ಅಷ್ಟೇ ಲಭ್ಯ ಇರತಕ್ಕಂಥದ್ದು. ನಮ್ಮಲ್ಲಿ ಕನ್ನಡ ಮೀಡಿಯಂ ಅಷ್ಟೇ ನೋಟ್ಸ್ ಲಭ್ಯ ಇರತಕ್ಕಂಥದ್ದು. ಮತ್ತೆ ಹೇಳ್ತಾ ಇದ್ದೀನಿ, ಕನ್ನಡ ಮೀಡಿಯಂ ಅಷ್ಟೇ ನೋಟ್ಸ್ ಲಭ್ಯ ಇರತಕ್ಕಂಥದ್ದು. ಕ್ಲಿಯರ್ ಆಗಿದೆ. ಅರ್ಥ ಆಗುತ್ತಲ್ಲ? ಕನ್ನಡ ಮೀಡಿಯಂ ಅಷ್ಟೇ. ಯಾರು ಕನ್ನಡ ಮೀಡಿಯಂ ಬೇಕಿದ್ರೆ ಮಾತ್ರ ಮಾಡಿ. ಕನ್ನಡ ಮೀಡಿಯಂ ಮಾಧ್ಯಮ ಕನ್ನಡದಲ್ಲಿದೆ ನೋಟ್ಸು. ಆಯ್ತಲ್ಲ? ಇನ್ನು ನೋಟ್ಸ್ ಯಾವ್ಯಾವುದಿದೆ? ಕನ್ನಡ ಫುಲ್ ನೋಟ್ಸ್ ಲಭ್ಯ ಇದೆ, ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ನೋಟ್ಸ್ ಲಭ್ಯ ಇದೆ, ಕೋಆಪರೇಟಿವ್ ಬ್ಯಾಂಕಿಂಗು 1959 ಆ್ಯಕ್ಟು, KMF 3000 ಕ್ವಶನ್ ಬ್ಯಾಂಕು, ಪ್ರಿಂಟೆಡ್ ನೋಟ್ಸ್ ಅಂತ ಹೇಳ್ತಾ ಇದ್ದೀನಿ. ಪ್ರಿಂಟೆಡ್ ನೋಟ್ಸು ಕಂಪ್ಲೀಟ್ ನೋಟ್ಸು ಲಭ್ಯ ಇದೆ, ಫುಲ್ ನೋಟ್ಸ್ ಲಭ್ಯ ಇದೆ. ಅರ್ಥ ಆಯ್ತಲ್ಲ? ನಮ್ಮಲ್ಲಿ ಇಂಗ್ಲೀಷ್ PDF ಲಭ್ಯ ಇದೆ. ಇಂಗ್ಲೀಷ್ PDF ಅಂತ ಹೇಳ್ತಾ ಇದ್ದೀನಿ. ಇದು ಪ್ರಿಂಟೆಡ್ ನೋಟ್ಸು ಮನೆಗೆ ಸೆಂಡ್ ಆಗುತ್ತೆ. ಕನ್ನಡ, ಕಾನ್ಸ್ಟಿಟ್ಯೂಷನು, ಕೋಆಪರೇಟಿವ್ ಬ್ಯಾಂಕಿಂಗ್ 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು ಪರ್ಚೇಸ್ ಮಾಡಿದ್ರೆ ನಿಮ್ಮ ಮನೆ ಅಡ್ರೆಸ್ ಕಳಿಸಿದ್ರೆ ನೋಟ್ಸ್ನ ಪ್ಯಾಕ್ ಮಾಡಿ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಓದ್ಕೊಡ್ರಿ. ಇದಿಷ್ಟು ಪ್ರಿಂಟೆಡ್ ನೋಟ್ಸ್ ಕತೆ ಆಯಿತು. ಇನ್ನು ಇಂಗ್ಲೀಷ್ ಅಂತ ಕೇಳ್ತಾ ಇರ್ತೀರ. ಇಂಗ್ಲೀಷು ಅಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಈ 4 ಟಾಪಿಕ್ಸು ನಮ್ಮಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ ಲಭ್ಯ ಇದೆ. ಹ್ಯಾಂಡ್ ರಿಟನ್ ನೋಟ್ಸ್ ಅಂತ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ. ಇದು ಫ್ರೀ ನೋಟ್ಸು, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಅರ್ಥ ಆಗುತ್ತಲ್ಲ? ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಕ್ಲಿಯರಾಗಿ ಹೇಳಿದ್ದೀನಿ. ಇಂಗ್ಲೀಷ್ ನೋಟ್ಸ್ ಇದು ಇಂಗ್ಲೀಷು. ಹ್ಯಾಂಡ್ ರಿಟನ್ ನೋಟ್ಸು, ಅಥೆಂಟಿಕೇಟೆಡ್ ನೋಟ್ಸು. ಅರ್ಥ ಆಗುತ್ತಲ್ಲ? ಹಳೇ ಯಾವುದೋ ಗ್ರಂಥದಿಂದ ನಾವು ಸಕ್ಸಸ್ ಆಗಿದ್ದಾಗ ಯೂಸ್ ಮಾಡ್ತಿದ್ದಂಥ PDF ನೋಟ್ಸ್ ಇದು. ನಾನು ನಂದೇ ಹ್ಯಾಂಡ್ ರಿಟನ್ ನೋಟ್ಸ್ ಅದು. ಕಳಿಸ್ಕೊಡ್ತೀವಿ. ಯಾರು ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ PDF ರೂಪದಲ್ಲಿರುತ್ತೆ. ಇದು PDF ರೂಪದಲ್ಲಿರುತ್ತೆ. ಮಿಕ್ಕಿದ್ದು ಕನ್ನಡ, ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್ ಕಂಪ್ಲೀಟ್ ಆಗಿ ಪ್ರಿಂಟೆಡ್ ನೋಟ್ಸ್ ಲಭ್ಯ ಇರುತ್ತೆ. ಅರ್ಥ ಆಗ್ತಲ್ಲ? ಇನ್ನು GK ರೆಕಾರ್ಡೆಡ್ ಕ್ಲಾಸಸ್ ಇದೆ. GK ಪ್ಲಸ್ ಕರೆಂಟ್ ಅಫೇರ್ಸು ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. GK ಆ್ಯಂಡ್ ಕರೆಂಟ್ ಅಫೇರ್ಸ್ ರೆಕಾರ್ಡೆಡ್ ಕ್ಲಾಸಸ್. ಮತ್ತೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, GK ಆ್ಯಂಡ್ ಕರೆಂಟ್ ಅಫೇರ್ಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ನಿಮ್ಮ ವಾಟ್ಸಪ್ಗೆ ಗೂಗಲ್ ಡ್ರೈವ್ ಮುಖಾಂತರ ಸೆಂಡ್ ಮಾಡ್ತೀವಿ. ಲಿಂಕ್ ಸೆಂಡ್ ಆಗುತ್ತೆ. ಲಿಂಕ್ನ ಟಚ್ ಮಾಡಿದ್ರೆ ಕ್ಲಾಸಸ್ ಓಪನ್ ಆಗ್ತವೆ, ಕೇಳ್ಕೊಬೋದು. ಇದಿಷ್ಟು ಪ್ರೊಸೀಜರ್ ಕ್ಲಿಯರಾಗಿ ಹೇಳಿದ್ದೀನಿ. ಅತ್ಯಂತ ಸ್ಪಷ್ಟವಾದಂಥ ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀನಿ. ಅರ್ಥ ಆಗುತ್ತಲ್ಲ? ಮತ್ತೆ ಅನ್ವಾಂಟೆಡ್ ಮೆಸೇಜಸ್ಸು ಸುಮ್ಮನೆ 100 ಮೆಸೇಜ್ ದಯವಿಟ್ಟು ಮಾಡಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಸ್ನು ನೋಡಿ ಈ ಕಂಪ್ಲೀಟ್ ಮಾಹಿತಿ ತಗೊಳ್ಳಿ. ಬೇಕಿದ್ದರೆ, ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಮೆಸೇಜ್ ಮಾಡಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡಿಕೊಡ್ರಿ. ನಿಮ್ಮ ಪಾಡಿಗೆ ನೀವು ಏನಿದೆ ಕೂತ್ಕೊಂಡು ಓದ್ಕೊಡ್ರಿ. ಅನ್ವಾಂಟೆಡ್ ಮೆಸೇಜಸ್ ಬೇಡ, ಕಾಲಹರಣ ಬೇಡ. ಅರ್ಥ ಆಗುತ್ತಲ್ಲ? ಕನ್ನಡ ಇಲ್ಲೇ ಇದೆ ನೋಡ್ರಿ. ಕಾನ್ಸ್ಟಿಟ್ಯೂಷನ್ನು
ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆಕ್ಟು, 3000 ಕ್ವಶನ್ ಬ್ಯಾಂಕ್, ಇದಿಷ್ಟು ಪ್ರಿಂಟೆಡ್ ನೋಟ್ಸು ಕನ್ನಡ ಮೀಡಿಯಮಲ್ಲಿದೆ. GK ರೆಕಾರ್ಡೆಡ್ ಕ್ಲಾಸಸ್ಸು ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ GK ರೆಕಾರ್ಡೆಡ್ ಕ್ಲಾಸಸ್, GK ಪ್ಲಸ್ ಕರೆಂಟ್ ಅಫೇರ್ಸ್ ರೆಕಾರ್ಡೆಡ್ ಕ್ಲಾಸಸ್ಸು ಕಳಿಸ್ತಾ ಇರ್ತೀವಿ. ಇಂಗ್ಲೀಷ್ ಮೆಟೀರಿಯಲ್ ಸ್ಮಾಲ್ ಪೋರ್ಷನ್ನು ಲಭ್ಯ ಇರ್ತಕ್ಕಂಥದ್ದನ್ನ ನಮ್ಮ ಸ್ಟೂಡೆಂಟ್ಸ್ಗೆ ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಲ್ಲ. ಇನ್ನು ಸುಮಾರು ಜನ ಸಿಲೆಬಸ್ಸೇ ನೋಡಿಲ್ಲ. ಸಿಲೆಬಸ್ ನೋಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೋಟಿಫಿಕೇಶನ್ನ ತರವಾಗಿ ಓದಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದನ್ನು ಏನೇ ಡೌಟ್ ಬಂದ್ರೂ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಬೇಕು. ರಿಗಾರ್ಡಿಂಗ್ ನೋಟಿಫಿಕೇಶನ್ ಯಾವುದೇ ಒಂದು ಸಣ್ಣ ಸಮಸ್ಯೆ, ಏನೇ ನಿಮಗೆ ಡೌಟ್ ಬಂದ್ರೂ, ಏನೇ ಕೇಳಬೇಕು ಅಂದ್ರೂ ಡಿಪಾರ್ಟ್ಮೆಂಟಲ್ಲಿ ಕೇಳಬೇಕು. ಯಾವ ಡಿಪಾರ್ಟ್ಮೆಂಟಲ್ಲಿ ಯಾರು ಕಾಲ್ ಮಾಡಿರ್ತಾರೋ ಅವರು ಇವರು ಅಂತ ಯಾರೂ ಇಲ್ಲ ಇಲ್ಲಿ. ಅರ್ಥ ಆಗ್ತಿದೆಯಲ್ಲ. ಯಾರು ಕಾಲ್ ಮಾಡಿರ್ತಾರೆ, ಯಾವ ಸಂಸ್ಥೆ ಕೆಲಸವನ್ನು ಕಾಲ್ ಮಾಡಿರುತ್ತೆ ಆ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ರಿಗಾರ್ಡಿಂಗ್ ನೋಟಿಫಿಕೇಶನ್ ಇರ್ತಕ್ಕಂಥ ಕ್ಲಾರಿಫಿಕೇಶನ್ಸ್ನ ಅವ್ರ ಹತ್ರ ಮಾಡ್ಕೋಬೇಕು. ಬೇರೆ ಯಾರಿಗೂ ಕಾಲ್ ಮಾಡಬಾರ್ದು. ಅರ್ಥ ಆಗುತ್ತಲ್ಲ. ಬೇರೆ ಯಾರು ಕನ್ಸರ್ನ್ಡ್ ಅಥಾರಿಟೀಸ್ ಅಲ್ಲ. ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಸಂಬಂಧ ಇರೋದಿಲ್ಲ. ಅರ್ಥ ಆಗುತ್ತಲ್ಲ. ನಾವು ಆ ನೋಟಿಫಿಕೇಶನ್ನ ಅರ್ಥೈಸೋರು ಅಲ್ಲ. ಅರ್ಥ ಆಗುತ್ತಲ್ಲ. ಯಾರು ಕಾಲ್ ಮಾಡಿರ್ತಾರೆ ಅವ್ರಿಗೆ ಅಷ್ಟೇ ಅಥಾರಿಟಿ ಇರುತ್ತೆ. ಕ್ಲಾರಿಫೈ ಮಾಡ್ತಕ್ಕಂಥ ಅಥಾರಿಟಿ ಇರ್ತಕ್ಕಂಥದ್ದು ಯಾರು ಕಾಲ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ. ದಯವಿಟ್ಟು ನಮಗೆ ರಿಗಾರ್ಡಿಂಗ್ ನೋಟಿಫಿಕೇಶನ್ ಯಾವುದೇ ಒಂದು ಮೆಸೇಜಸ್ಸು ಬರಬಾರ್ದು. ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಒಂದೇ ಒಂದು ಮೆಸೇಜು ಬರ್ಕೂಡ್ದು. ನಿಮ್ಮ ಪಾಡೆ ನೀವು ಕೂತ್ಕೊಂಡು ಓದ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಸಂಸ್ಥೆಗೆ ಕಾಲ್ ಮಾಡಿರಿ. ನೋಡ್ಕೋಬೇಕು ಯಾವ ಸಂಸ್ಥೆ ಕಾಲ್ ಮಾಡಿದೆ ಆ ಸಂಸ್ಥೆಗೆ ಕಾಲ್ ಮಾಡಬೇಕು. ನಿಮ್ಮ ಏನೇ ಸಮಸ್ಯೆಗಳಿದ್ರು ಅವ್ರ ಹತ್ರ ಮಾತಾಡ್ಕೋಬೇಕು. ನಮ್ಮಲ್ಲಿ ನೋಟ್ಸ್ ಅಷ್ಟೇ ಲಭ್ಯ ಇರ್ತಕ್ಕಂಥದ್ದು. ನಮ್ಮಲ್ಲಿ ಕೇವಲ ನೋಟ್ಸ್ ಅಷ್ಟೇ ಲಭ್ಯ ಇರ್ತಕ್ಕಂಥದ್ದು. ನೋಟ್ಸ್ ಬೇಕಿದ್ದರೆ ಅಷ್ಟೇ ಮೆಸೇಜ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅರ್ಥ ಆಗುತ್ತಲ್ಲ. ಸಿಲೆಬಸ್ ನೋಡದೆ ಸುಮ್ಮನೆ ಮೆಸೇಜಸ್ ದಯವಿಟ್ಟು ಮಾಡಬೇಡಿ. ಇವೆಲ್ಲ ಮೆಸೇಜ್ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ. ಅರ್ಥ ಆಗುತ್ತಲ್ಲ. ಇದು ಸಿಲೆಬಸ್ಸು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೋಟಿಫಿಕೇಶನ್ನೇ ನೋಡಿರಲ್ಲ. ಇನ್ನೇನು ಓದ್ತೀರಾ? ಇನ್ನು ಓದೋದು ಇನ್ನೆಲ್ಲಿಂದ ಬಂತು? ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದರೆ ನೋಟಿಫಿಕೇಶನ್, ಫಸ್ಟ್ ಬೇಸಿಕ್ ನೋಟಿಫಿಕೇಶನ್ ನೋಡಿ ಅಪ್ಲಿಕೇಶನ್ ಹಾಕಿ, ತದನಂತರ ಮೆಟೀರಿಯಲ್ ಯಾವುದು ಕರೆಕ್ಟಾಗಿರೋ ಮೆಟೀರಿಯಲ್ ಚಾಯ್ಸ್ ಮಾಡಿ ಈ ಥರ ಹೋಗುತ್ತೆ ಪ್ರೊಸೀಜರ್. ಅರ್ಥ ಆಗುತ್ತಲ್ಲ. ಇದು ಕರೆಕ್ಟ್ ಪ್ರೊಸೀಜರ್, ಓದೋರ ಲಕ್ಷಣ. ಅರ್ಥ ಆಗುತ್ತಲ್ಲ. ಸುಮ್ಮನೆ ಏನೋ ಫೋನ್ ಇದೆ ಅಂತ ಮೆಸೇಜಸ್ ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ. ಮೆಸೇಜ್ ಏನಾದ್ರೂ ಮಿತಿಮೀರಿ ಬಂತು ಅಂದರೆ ಲೀಗಲ್ ಆ್ಯಕ್ಷನ್ ಆಗುತ್ತೆ. ಮುಲಾಜೆ ಇಲ್ಲ. ನಾನು ಡೀಟೇಲ್ಸ್ ಇದೆ, ಚೆಕ್ ಮಾಡ್ಕೋಬೋದು. ಕೋರ್ಟ್ ಆಫೀಸರ್ ಆಗಿದ್ದೆ 7 ಇಯರ್ಸ್. ಅದ್ರ ಹಿಂದೆ ಸುಮಾರು ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡ್ಕೊಂಬಂದಿರೋದು. ಅರ್ಥ ಆಗುತ್ತಲ್ಲ. ನಾನು ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ, ವಿತ್ ದಾಖಲೆ ಸಮೇತ ಹಾಕಿದ್ದೀನಿ. ಮೆಸೇಜಸ್ಸು ಎಷ್ಟು ಬೇಕಷ್ಟೇ. ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಿ. ಬೇಕಿದ್ದರೆ ನಿಮ್ಗೆ ಏನು ಬೇಕು ನೋಟ್ಸ್ ತಾನೇ ಕಳಿಸ್ಕೊಡ್ತೀವಿ. ಬೇಕಿದ್ದರೆ ಅಷ್ಟೇ. ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆ ಕೂತ್ಕೊಂಡು ಓದ್ಕೋಬೇಕು. ಕನ್ನಡ ಸಿಲೆಬಸ್ ಇದನ್ನು ಸಿಲೆಬಸ್ ಅಂತ ಅಂತಾರೆ. ದಯವಿಟ್ಟು 2 ಡಿಗ್ರಿ ಮಾಡಿರ್ತೀರ. ಒಬ್ಬೊಬ್ಬರು 1 ಡಿಗ್ರಿ ಮಾಡಿರೋರು ಎಲ್ಲೂ ಸಿಗೋದಿಲ್ಲ. ಇವತ್ತಿನ ಕಾಲಘಟ್ಟಕ್ಕೆ ಯಾರೂ ಸಿಗೋದಿಲ್ಲ. ಅರ್ಥ ಆಗ್ತಲ್ಲ. 1 ಡಿಗ್ರಿ ಅರ್ಥನೇ ಇಲ್ಲ. 2 ಡಿಗ್ರಿ ಮಿನಿಮಮ್ 2 ಡಿಗ್ರಿ ಮಾಡ್ಕೊಂಡು ಕೂತಿರ್ತೀರ. ಎಲ್ಲವನ್ನು ನೋಡಬೇಕು. ಕನ್ನಡದಲ್ಲಿ ಅಚ್ಚುಕಟ್ಟಾಗಿದೆ. ಅರ್ಥ ಆಗುತ್ತಲ್ಲ. ಎಲ್ಲವನ್ನು ಓದಬೇಕು, ಅರ್ಥೈಸ್ಕೋಬೇಕು. ಏನಾದ್ರು ನೋಟಿಫಿಕೇಶನ್ ಗೊತ್ತಾಗಿಲ್ಲ ಅಂದರೆ ಯಾರು ಕಾಲ್ ಮಾಡಿರ್ತಾರೋ ಆ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ಕೇಳ್ಕೋಬೇಕು. ನಿಮ್ಮ ಏನೇ ಕ್ವೈರೀಸ್ ಇದ್ರೂ ಅವ್ರ ಹತ್ರ ಮಾತಾಡ್ಕೋಬೇಕು, ಅವ್ರ ಹತ್ರ ಕೇಳ್ಕೋಬೇಕು. ಬೇರೆ ಯಾರಿಗೂ ಫೋನು ಮೆಸೇಜಸ್ಸು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅರ್ಥ ಆಗುತ್ತಲ್ಲ. ಇನ್ನು ನೆಕ್ಸ್ಟ್ ಸಿಲೆಬಸ್ ಹೇಳ್ತಾ ಇದ್ದೀನಿ ಇಲ್ಲಿ. ಕನ್ನಡ, ಇಂಗ್ಲೀಷು, GK, ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ನು, ಬ್ಯಾಂಕಿಂಗು. ಅರ್ಥ ಆಗ್ತಲ್ಲ. ಇದಿಷ್ಟು ಸಿಮಿಲರ್ ಇರುತ್ತೆ. ನಿಮ್ಮ ಯಾವುದು DCC ಬ್ಯಾಂಕ್ಗೆ ಇದು ಸಿಲೆಬಸ್ಸು. ಅದೇ KMF ಬರಿತೀನಿ ಅಂದರೆ ಇದೇ ಸಿಲೆಬಸ್ಸು. ಕನ್ನಡ, ಇಂಗ್ಲೀಷು, GK, ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ನು. ಈ ಬ್ಯಾಂಕಿಂಗ್ ಇರೋದಿಲ್ಲ, KMF ಅಡಪ್ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅರ್ಥ ಆಗುತ್ತಲ್ಲ. ಅದಕ್ಕೂ ಹಾಕ್ಕೊಳ್ಳಿ, ಇದಕ್ಕೂ ಹಾಕ್ಕೊಳ್ಳಿ. ಅವಶ್ಯಕತೆ ಯಾರಿಗಿರುತ್ತೆ ಅವ್ರಿಗೆ. ಇದು ಇಂಟರ್ವ್ಯೂ ಇರ್ತಕ್ಕಂಥ ಜಾಬು. ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರು ಹಾಕ್ಕೊಳ್ಬೇಕು, ಕೂತ್ಕೊಂಡು ಓದ್ಕೋಬೇಕು. ಅರ್ಥ ಆಗುತ್ತಲ್ಲ. ಅನ್ವಾಂಟೆಡ್ ಮೆಸೇಜಸ್ಸು ಬರ್ಕೂಡ್ದು. ಒಂದೇ ಒಂದು ಮೆಸೇಜ್ ಮಾಡಿಬಿಡ್ರಿ. ಐ ಥಿಂಕ್ ಎಲ್ಲ ಕ್ಲಾರಿಫೈ ಆಗಿದೆ ಅನ್ಕೊತೀನಿ. ಎಕ್ಸಾಮಿನೇಷನ್ ಡೇಟ್ಸ್ ಅಂತ ಕೇಳ್ತೀರಾ, ನಮಗೆ ಮಾಹಿತಿ ಇರೋದಿಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಮಗೆಲ್ಲ ಯಾರಿಗೂ ಇರೋದಿಲ್ಲ. ಆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ದಯವಿಟ್ಟು ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ. ಪ್ರತಿದಿನ ವೆಬ್ಸೈಟ್ನ ನೋಡಬೇಕು. ನಿಮ್ಮದೇ ಜವಾಬ್ದಾರಿ ಅದು. ಪ್ರತಿದಿನ ಎಲ್ಲ ಅಪ್ಲಿಕೇಶನ್ ಹಾಕಿರೋ ವೆಬ್ಸೈಟ್ನ 1 ನಿಮಿಷ ತೆಗಿಬೇಕು, ನೋಡಬೇಕು. ಅಲ್ಲಿ ಏನೇ ಇದ್ರೂ ಇರುತ್ತೆ. ವೆಬ್ಸೈಟ್ನಲ್ಲಿ ಅಪ್ಡೇಷನ್ ಇದ್ದೇ ಇರುತ್ತೆ. ಏನಾದ್ರು ಇದ್ದರೆ ವೆಬ್ಸೈಟಲ್ಲಿ ಅಪ್ಡೇಷನ್ ಇರುತ್ತೆ. ಅದು ಬಿಟ್ಟು ದಯವಿಟ್ಟು ಬೇರೆ ಯಾರಿಗೂ ಕಾಲ್ ಮಾಡಬಾರ್ದು, ಮೆಸೇಜಸ್ಸು ಮಾಡಬಾರ್ದು. ಅರ್ಥ ಆಗುತ್ತಲ್ಲ. ನೋಟ್ಸ್ ಬಿಟ್ಟು ಇನ್ಯಾವುದೇ ಒಂದೇ ಒಂದು ಮಾತಾಡ್ಕೊಡು. ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಯಾವ್ದಾದ್ರು ಓಪನ್ ಆಗ್ತಿಲ್ಲ ಅಂದರೆ ಮೆಸೇಜ್ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವಿ. ಅಷ್ಟು ಬಿಟ್ಟು ಇನ್ಯಾವುದೇ ವಿಚಾರಕ್ಕೂ ಮೆಸೇಜಸ್ಸು ಕಾಲ್ಸು ಬರ್ಕೂಡ್ದು. ಅರ್ಥ ಆಗುತ್ತಲ್ಲ. ಬ್ಯುಸಿ ಇರ್ತೀವಿ. ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡು ಓದ್ಕೊಳ್ಳಿ. ಐ ಥಿಂಕ್ ಎಲ್ಲ ಕ್ಲಾರಿಫೈ ಮಾಡಿದ್ದೀನಿ ಅನ್ಕೊತೀನಿ. ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಕೆಲವೇ ದಿನದಲ್ಲಿ ಎಕ್ಸಾಮ್ ಇರ್ತವೆ. ಓದೋ ಕಡೆ ಗಮನ ಕೊಡಿ. ಸೆಲೆಕ್ಷನ್ ಆಗಿ ಬನ್ನಿ. ಒಳ್ಳೆಯದಾಗಲಿ.